ಸುಮ್ಮನೆ ಇವಾಗ ಇದೊಂದು ಹಾಕೊಂಡಿದ್ದೀನಿ, ಹೇಗಿದೆ ಅಂತ ಹೇಳಿ ನನಗೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸೌಂಡ್ ಮಾಡೋವಂಥ ಒಂದು ಗೆಜ್ಜೆ ಹಾಕಿ ಅಂತ. ನಾನು ಎಲ್ಲಿಂದ ತರಲಪ್ಪ, ನಾನು ಈ ಥರದವೆಲ್ಲ ಯೂಸೇ ಮಾಡಲ್ಲ ಟೆರಕುಟಗೆ. ಎಲ್ಲಿಂದ ತರಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಊಟ ಕೊಡ್ತಾರಲ್ಲ ಅವ್ರನ್ನ ಎಲ್ಲಿ ಕೇಳಿದೆ. ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು. ನಾಳೆ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಒಂಥರ ಫೀಲ್ ಆಗ್ತಿದೆ, ಏನಕ್ಕೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಲೆಟರ್ ಬಂದಿತ್ತು. ಆ್ಯಕ್ಚುಲಿ ವೆರೈಟಿ ಫುಡ್ಡು ಬೆಳಗ್ಗೆನೆ ಬೆಡ್ ಮೇಲೆ ಇದ್ಕೊಂಡು ತಿಂತಾಯಿದ್ದೀನಿ ಇವಾಗ. ಚಟ್ನಿ, ದೋಸೆ, ಒಂದು ರೊಟ್ಟಿ, ಇದು ಜೋಳದ ರೊಟ್ಟಿ, ಮತ್ತು ಇನ್ನೊಂದು ಚಪಾತಿ, ಅದ್ರ ಜೊತೆಗೆ ಒಂದು ಸ್ಪೆಷಲ್ ಖಾರ. ಇಷ್ಟು ವೆರೈಟಿ ಇದೆ ಇವತ್ತು. ಸೊ ಟೇಸ್ಟ್ ಮಾಡೋಣ ಈ ಖಾರ ಹೇಗಿದೆಯೋ ಗೊತ್ತಿಲ್ಲ ನನಗೂ. ಯಪ್ಪ ಸಿಕ್ಕಾಪಟ್ಟೆ ಖಾರ ಐತೆ. ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಎಲ್ಲ ಒಂದೊಂದಷ್ಟು ಸೈಡಲ್ಲಿ ಇದ್ದಾವೆ. ಸೊ ಇದು ಪೋಣಿಸ್ತಾ ಇದ್ದೀನಿ ಇವಾಗ. ಇವಕ್ಕೆಲ್ಲ ಬ್ಯಾಕ್ ಸ್ಟಡ್ ಹಾಕಿಕ್ಕಿರೋದು. ಮತ್ತು ಇಲ್ಲಿ ನೋಡಿ ಒಂದಷ್ಟು ರೆಡಿ ಆಗಿದೆ ಇವಾಗ. ಎಲ್ಲ ಸ್ಟೋನ್ಸ್ ಹಾಕಿಟ್ಟಿರೋದು. ಇದು ಇವಾಗಿನ ಪೋಣಿಸ್ಬೇಕು. ಸೊ ಒಂದಷ್ಟು ಬ್ಯಾಲೆನ್ಸ್ ಹಂಗೆ ಉಳಿದಿದ್ದಾವೆ. ಎಲ್ಲ ಬೆಡ್ ಮೇಲೆ ಕೆಲಸ ಶುರು ಮಾಡಿದ್ದೀನಿ. ತಿಂಡಿ ಪಲಾವ್ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆನೇ ಅಂದರೆ ಲೇಟಾಗೆ ಎದ್ದು ಸ್ವಲ್ಪ ರೆಸ್ಟಲ್ಲಿದ್ದೀನಿ. ಸ್ವಲ್ಪ ಆಗ್ತಾಯಿಲ್ಲ ನನಗೆ. ಅದು ಒಂದು. ಆಮೇಲೆ ನೋಡಿ ಈ ಟೈಮ್ಗೆ ಇನ್ನು 2-3 ದಿನದಲ್ಲಿ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಹೊತ್ತಿಗೆ ಪೀರಿಯಡ್ ಆಗಿಬಿಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮಿಂದ ಸಿಕ್ಕಾಪಟ್ಟೆ ಸಖತ್ತು ಪ್ರಾಬ್ಲಮ್ ಆಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಬೇಕಷ್ಟೆ. ಸದ್ಯದ ಪರಿಸ್ಥಿತಿಲಿ ಹೊರಗಡೆ ಹೋಗೋಕ್ಕಾಗಲ್ಲ. ಅದರಿಂದ ಬೆಡ್ ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 3 ದಿನ ರೆಸ್ಟಲ್ಲಿ ಹೆಂಗೋ ಮ್ಯಾನೇಜ್ ಮಾಡಬೇಕು. ಇನ್ನು 3 ದಿನ ಅಷ್ಟೇ ನನಗೆ ಟೈಮ್ ಇರೋದು. ಆಮೇಲೆ ಸ್ಟಾಲಿಗೆ ಟೈಮ್ ಆಗಿಬಿಡುತ್ತೆ. ಸೊ ಅದರಿಂದ ಒಂದಷ್ಟು ಸೆಟ್ಸ್ನ ರೆಡಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಒಬ್ಬರು ನನಗೆ ಬ್ಯಾಗು ಗಿಫ್ಟ್ ಕೊಟ್ಟಿದ್ದಾರೆ. ಜ್ಯುವೆಲರಿ ಮಾಡ್ತಾ ಇದ್ದೆ ಹಂಗೇ. ಎಲ್ಲ ಒಂದಷ್ಟು ಗುಡ್ಡೆ ಹಾಕೊಂಡಿದ್ದೀನಿ ಮಾಡೋದಕ್ಕೆ. ಸೊ ಮಾಡಬೇಕಾದ್ರೆ ಒಂದು ಪಾರ್ಸೆಲ್ ಬಂತು ನನಗೆ. ಸೊ ಅದರಲ್ಲಿ ಒಂದು ಕಿವಿ ಓಲೆ ಜ್ಯುವೆಲರಿ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಕಾಟನ್ ಬ್ಯಾಗು, ಮತ್ತು ಅವರು ನನಗೋಸ್ಕರ ಏನೋ ಒಂದು ಬರೆದಿದ್ದಾರೆ. ಆ್ಯಕ್ಚುಲಿ ಇದನ್ನು ಓದಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಏನಕ್ಕೆ ಅಂತಲೇ ಗೊತ್ತಾಗಿಲ್ಲ. ನೋಡಿ ಅವ್ರು ಬರೆದಿದ್ದಾರೆ, ಪ್ರೀತಿಯ ಸವಿತಾ ಅಕ್ಕ. ಓದೋದಕ್ಕೆ ಒಂಥರ ಫೀಲ್ ಆಗ್ತಿದೆ. ಏನಕ್ಕೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಲೆಟರ್ ಬಂದಿತ್ತು. ಆ್ಯಕ್ಚುಲಿ ಇವತ್ತಿನವರೆಗೂ ನನಗೆ ಯಾರೂ ಸೀಕ್ರೆಟಾಗಿ ಏನೂ ಕಳಿಸಿದ್ದಿಲ್ಲ. ಸೊ ಇವರೊಬ್ಬರು ಕಳಿಸಿದ್ದಾರೆ. ಅವ್ರು ಬರೀತಾರೆ, ಪ್ರೀತಿಯ ಸವಿತಾ ಅಕ್ಕ, ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರಿ ಜೀವವನ್ನೇ ಕಳೆದುಕೊಳ್ಳಲು ಬಯಸುವ ಬದುಕಿನಲ್ಲಿ ಬೇರೆ ದಾರಿಯೇ ಇಲ್ಲವೆಂದು ತಿಳಿದು ಮೂಲೆ ಗುಂಪಾಗುವ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನೀವೊಂದು ಸ್ಫೂರ್ತಿ. ಹೆಣ್ಣು ಮನಸ್ಸು ಮಾಡಿದರೆ ಸ್ವಾಭಿಮಾನದಿಂದ ತನ್ನ ಜೀವನ ತಾನೇ ಕಟ್ಟಿಕೊಂಡು ಧೈರ್ಯವಾಗಿ ನಡೆಸಬಲ್ಲಳು ಎಂಬುದಕ್ಕೆ ಸಾಕ್ಷಿ ನೀವು. ಬದುಕಿನಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ಮೀರಿ ಸಾಧನೆಯ ಹಾದಿಯ ಯಶಸ್ಸನ್ನು ಕಾಣಲಿ. 2025ರ ಮೊದಲ ಹಬ್ಬ ಸಂಕ್ರಾಂತಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಂತಸ ತಂದು ಕೊಡಲಿ. ಆರೋಗ್ಯ, ಆಯಸ್ಸು, ನೆಮ್ಮದಿ, ಸಂತಸ, ಸಂಭ್ರಮ, ಸಡಗರ, ಯಶಸ್ಸು, ಕೀರ್ತಿ ಮತ್ತು ಐಶ್ವರ್ಯ ಸದಾ ಮನವನ್ನು ತುಂಬಲಿ ಎಂದು ಪ್ರಾರ್ಥಿಸುವೆ. ಪ್ರೀತಿಯಿಂದ ಸುಕೃತ. ಸೊ ಥ್ಯಾಂಕ್ ಯು ಸುಕೃತ ಅವರೇ. ಆ್ಯಕ್ಚುಲಿ ಇಲ್ಲಿವರೆಗೂ ಈ ಲೆಟರ್ ನಿಜವಾಗ್ಲೂ ಒಂದು ಬಂದಿದ್ದು ಫಸ್ಟ್ ಟೈಮು ನನ್ನ ಜೀವನದಲ್ಲೇ. ಒಬ್ಬರು ಅಕ್ಕನಿಗೋಸ್ಕರ ಒಂದು ಲೆಟರ್ ಬರೀತಾರೆ. ತುಂಬ ಖುಷಿಯಾಯಿತು. ತುಂಬ ಥ್ಯಾಂಕ್ಸ್ ಈ ಬ್ಯಾಗ್ ಕೊಟ್ಟು ಕಳಿಸಿದ್ದಕ್ಕೆ. ಅದ್ರ ಜೊತೆಗೆ ನನಗೆ ಅಂತ ಒಂದು ಜೊತೆ ಓಲೆ ಕೊಟ್ಟಿದ್ದೀರಾ. ನಾನು ಮಾಡೋ ಮಣ್ಣಿನ ಓಲೆ ಜೊತೆಗೆ ಆರ್ಟಿಫಿಷಿಯಲ್ದು ಒಂದು ಓಲೆ ಕೊಟ್ಟಿದ್ದೀರಾ. ನಾನು ಮಾಡೋದು ಮಣ್ಣಿನ ಓಲೆ, ಬಟ್ ಇದು ನನಗೆ ಆರ್ಟಿಫಿಷಿಯಲ್ ಓಲೆ ಸಿಕ್ಕಿದೆ. ಲಕ್ಷ್ಮೀನಾಗರು
ಚೆನ್ನಾಗಿದೆ. ಆ್ಯಕ್ಚುಲಿ ಹೆಂಗೆ ಬಂತು ಏನು ಕತೆ ಅಂತ ಗೊತ್ತಿಲ್ಲ, ಬಟ್ ಈ ಲೆಟರ್ ನೋಡಿ ನನಗೆ ಇದೆಲ್ಲ ನಂಗೆ ಅಷ್ಟು ಬಂದಿದ್ದು ಇದಾಗಿಲ್ಲ. ಬಟ್ ಆದರೆ ಈ ಲೆಟರು ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ತುಂಬ ಥ್ಯಾಂಕ್ಸ್ ಈ ಒಂದು ಲೆಟರ್ಗೆ. ಒಂದಷ್ಟು ಸೆಟ್ಸ್ಗಳು ಮಾಡಿದ್ದೀನಿ. ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಇದರೊಳಗಡೆ ಇಯರಿಂಗ್ಸ್ ಎಲ್ಲ ಹಾಕಿ ಇಲ್ಲೊಂದಷ್ಟು ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಸೊ ಎಲ್ಲ ಇಯರಿಂಗ್ಸ್ ಮ್ಯಾಚಿಂಗ್ ಮಾಡಿ ಕವರ್ಸ್ಗೆ ಹಾಕ್ತಾಯಿದ್ದೀನಿ. ಸೊ ತುಂಬ ಟೈಮ್ ತೊಗೊಳುತ್ತಪ್ಪ ಎಲ್ಲ ಒಂದೊಂದು ಕೆಲಸ. ಇದು ಸ್ವಲ್ಪ ಇನ್ನೊಂಚೂರು ಪೇಂಟಿಂಗ್ ಆಗಬೇಕು, ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟಿದ್ದೀನಿ. ಇನ್ನೂ ಇದ್ದಾವೆ, ಸ್ಟೋನ್ಸ್ ಎಲ್ಲ ಅಂಟಿಸ್ತಾ ಇದ್ದೀನಿ. ಒಂದು ಕಡೆ ಇನ್ನೊಂದು ಕಡೆ ಥ್ರೆಡ್ಡು, ಇನ್ನೊಂದು ಕಡೆ ಪೋಣಿಸೋದು ಎಲ್ಲ ಹಂಗಾಗಿ ಬ್ಯಾಲೆನ್ಸ್ ಇದೆ. ಬಟ್ ಇದನ್ನು ಒಂದು ಸಾರಿ ಕಂಪ್ಲೀಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ನೋಡಿ ಎಲ್ಲ ಹ್ಯಾಂಡ್ಮೇಡ್ ಪೇಂಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ. ಇದನ್ನು ಆ್ಯಕ್ಚುಲಿ ಎಲ್ಲ ಬೀಡು ಒಟ್ಟಿಗೆ ಆಗಿಬಿಟ್ಟೈತೆ. ಇವಾಗ ಯಾವ್ದಾವ್ದು ಕಲರ್ ತೆಗೆದ್ಬಿಟ್ಟು ಯಾವ್ದಾವ್ದು ಹಾಕ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಹಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಸೊ ಇಯರಿಂಗ್ಸ್ ಎಲ್ಲ ಆಯ್ದುಬಿಟ್ಟೆ, ಇವಾಗ ಬೇರೆ ಕಡೆ ಆಯ್ದುಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದಕ್ಕೆಲ್ಲ ಸ್ಟಡ್ ಹಾಕೋದು, ಬ್ಯಾಕ್ ಸ್ಟಡ್ ಹಾಕಬೇಕು, ಮತ್ತು ಕೆಲವೊಂದಕ್ಕೆ ಹ್ಯಾಂಗಿಂಗ್ಸ್ ಹಾಕಬೇಕು, ಹುಕ್ಕು. ಸೊ ಇದನ್ನೆಲ್ಲ ಬೇರೆ ಇಟ್ಕೊಂಡಿದ್ದೀನಿ. ಸೊ ಹೆಂಗಪ್ಪ ಮಾಡೋದು ಅಂತ ಇವಾಗ ತಲೆ ಕೆಡ್ತೈತೆ ನೋಡಿ, ಎಲ್ಲ ಒಟ್ಟಿಗೆ ಐತೆ ಇವಾಗ. ಸೊ ಈ ಹೆಂಗೆ ಒಂದೊಂದೇ ಕಲರ್ ಯಾವ್ದ್ಯಾವ್ದು ಐತೆ ಅಂತ ನೋಡಿ ಆಯ್ದು ಹಾಕಬೇಕಾಗುತ್ತೆ. ಇವಾಗ ನಾನ್ ವೆಜ್ ಊಟ ಕೊಟ್ಟಿದ್ದಾರೆ, ಈಗ ಊಟ ಮಾಡಬೇಕು. ಹೊಟ್ಟೆ ಹಸಿತಾ ಇದೆ, ತುಂಬ ಕೆಲಸ ಬ್ಯಾಲೆನ್ಸ್ ಉಳಿದಿದೆ. ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ಹಾಸಿಗೆ ಮೇಲೆ. ಸೊ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಕೆಲಸಗಳಿದ್ದಾವೆ. ಇಲ್ಲಿ ನೋಡಿದ್ರೆ ಒಂದಷ್ಟು ಮೆಟೀರಿಯಲ್ ಹಾಕ್ಕೊಂಬಿಟ್ಟಿದ್ದೀನಿ. ಎಲ್ಲ ಎತ್ತಿಡಬೇಕು, ಟೈಮ್ ಬೇರೆ ಆಗೋಗಿದೆ. ಟೈಮ್ ಆಗಲೇ 11:20 ಆಗಿಬಿಟ್ಟಿದೆ. ಇವತ್ತು ಆಗ್ತಾಯಿಲ್ಲ ಅಂದ್ರೂ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಮಾಡಿದ್ರು ಮುಗಿತಾನೇ ಇಲ್ಲ, ಇಷ್ಟು ಮಾಡಿದ್ರು. ಬಟ್ ನಿಧಾನ ಇದೆಯಲ್ಲ, ತುಂಬ ವರ್ಕಿಗೆ ಟೈಮ್ ತೊಗೊಳ್ತಾ ಇದೆ. ಸೊ ಇವತ್ತೊಂದು ವಿಡಿಯೋ ಇಷ್ಟೇ. ಸೊ ನಾಳೆ ಒಂದು ವಿಶೇಷ ವಿಡಿಯೋ ಬರ್ತಿದೆ, ಅದೇನು ಎತ್ತ ಅನ್ನೋದ್ರ ಬಗ್ಗೆ ನೀವು ನೆಕ್ಸ್ಟು ನೋಡ್ತಾ ಇರ್ತೀರ. ಸೊ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಾಳೆ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಇನ್ನೂ ಕೆಲಸ ಇದೆ ಅಂತ ಹೇಳಬೇಕು ಅಂದರೆ, ಒಂದಷ್ಟು ಟೇಬಲ್ ಮೇಲಿರೋವಂಥ ಐಟಮ್ಸ್ಗಳೆಲ್ಲ ಪ್ಯಾಕಿಂಗ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಮೆಟೀರಿಯಲ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ನಾಳೆ ಒಂದು ಟ್ರಯಲ್ ಥರ ಒಂದು ವಿಡಿಯೋ ಬರ್ತಿದೆ. ಸೊ ಅದು ಎಲ್ಲಿಗೆ ಹೋಗಿ ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟು ನಾಳೆ ವಿಡಿಯೋದಲ್ಲಂತೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಸ್ಪೆಷಲಿ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಏನು ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ನಿಮಗೆ ನಾಳೆನೇ ಗೊತ್ತಾಗೋದು. ಸೊ ಕಾಯ್ತಾಯಿರಿ ಆ ವಿಡಿಯೋಗೋಸ್ಕರ ನೋಡಿ ಅಂತಲೂ ನಾನು ಹೇಳ್ತೀನಿ. ಯಾಕಂದರೆ ಆ ವಿಡಿಯೋ ಮುಂದೆ ಇನ್ನೂ ಲೈಫು ಚೇಂಜಸ್ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಆ ವಿಡಿಯೋನ ನೋಡಿ ನಾಳೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ವಿಡಿಯೋ ನನ್ನ ಲೈಫನ್ನೇ ನೆಕ್ಸ್ಟು ಬದಲಾಯಿಸೋ ಒಂದು ಮಟ್ಟಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಆ ವಿಡಿಯೋನ ನೋಡಿ ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡ್ದೇ, ನನ್ನ ಸಬ್ಸ್ಕ್ರೈಬರು ಮತ್ತು ವ್ಯೂವರ್ಸು ತುಂಬ ಜನ ಇದ್ದೀರಾ, ದಯವಿಟ್ಟು ನೋಡಿ ಆ ವಿಡಿಯೋ, ನಾಳೆ ಬರೋ ವಿಡಿಯೋ. ಇಷ್ಟೆಲ್ಲ ಕೆಲಸ ಕಾರ್ಯಕ್ರಮಗಳಿದ್ದಾವೆ, ಎಲ್ಲ ಬ್ಯಾಲೆನ್ಸಿಂಗಲ್ಲೇ ಉಳಿಸಿದ್ದೀನಿ, ಯಾವುದು ಕಂಪ್ಲೀಟ್ ಆಗಿಲ್ಲ. ಇಲ್ಲಿಂದ ನೋಡಿ ಎಷ್ಟು ವರ್ಕು ಬ್ಯಾಲೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ವರ್ಕ್ ಇದೆ, ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಹೋಗ್ತಾಯಿದ್ದೀನಲ್ಲ ನಾಳೆ, ಅವರು ಸ್ಪೆಷಲಾಗಿ ಒಂದು ಕಾಲ್ಗೆಜ್ಜೆ ಮಾಡ್ಕೊಬರೋಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ನನ್ನ ಹತ್ರ ಬೀಡು ರೆಡಿ ಇರಲಿಲ್ಲ, ಗುಂಗುರು ಬೀಡು ಒಂದೊಂದೇ ತಂತಿಗೆ ಪೋಣಿಸ್ಬಿಟ್ಟು ಇದನ್ನೆಲ್ಲ ಒಂದು ಪರ್ಲ್ ಕಲರ್ ಬರೋ ಥರ ಪೇಂಟ್ ಮಾಡ್ತಾಯಿದ್ದೀನಿ. ಸೊ ಈ ಪೇಂಟಿಂಗ್ ಆದಮೇಲೆ ಒಂದು ಕಾಲ್ಗೆಜ್ಜೆ ರೆಡಿ ಮಾಡ್ತೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಮಾಡ್ತಾ ಇರೋದು. ಯಾಕಂದರೆ ಅವರು ಒಂದು ಟ್ರೈಯಲ್ಲಿ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಫಸ್ಟೇ ಹೇಳಬೇಕಾಯ್ತು, ಒಂದೇ ಒಂದು ದಿನ ಇರೋವಾಗ ಹೇಳಿದ್ದಾರೆ ಅವರು. ಸೊ ಟ್ರೈಯಲ್ಗೆ ಏನೋ ಒಂದು ಟ್ರೈ ಮಾಡ್ತೀನಿ, ಹೆಂಗೆ ಬರುತ್ತೆ ಅಂತ ನಾಳೆ ತೋರಿಸ್ತೀನಿ. ನಾಳೆ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಸೊ ಇದ್ರ ಜೊತೆಗೆ ಅದು ಬರುತ್ತೆ. ಏನೋ ಹುಳ ಬರ್ತಿದೆಯಲ್ಲ, ಎಲ್ಲಿತ್ತೋ ಹೋಗೋ ಕಡೆ ಪೇಂಟ್ ಮಾಡ್ಬೇಕು ನಾನು. ಅವ್ರು ಹೇಳಿದ್ದಾರೆ ಒಂದು ಮಣ್ಣಿಂದು ಇದೆಲ್ಲ ಹಾಕ್ಬಿಟ್ಟು ಕಾಲ್ಗೆಜ್ಜೆ ರೆಡಿ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಈ ಥರ ಸೌಂಡ್ ಮಾಡೋವಂಥ ಒಂದು ಗೆಜ್ಜೆ ಹಾಕಿ ಅಂತ. ನಾನು ಎಲ್ಲಿಂದ ತರಲಪ್ಪ, ನಾನು ಈ ಥರದವೆಲ್ಲ ಯೂಸೇ ಮಾಡಲ್ಲ ಟೆರಕುಟಾಗೆ, ಎಲ್ಲಿಂದ ತರಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಊಟ ಕೊಡ್ತಾರಲ್ಲ ಅವ್ರನ್ನ ಎಲ್ಲಿ ಕೇಳಿದೆ, ಅಂಗಡೀಲಿ ಯಾವುದಾದ್ರೂ ಒಂದು ಕೀಪೆಂಚ್ ತಂದು ಕೊಡಿ ನನಗೆ, ಅದರಲ್ಲಿ ಈ ಥರ ಕಿತ್ಕತ್ತೀನಿ, ಇನ್ನೇನು ಮಾಡೋದು ಅಂತ ಹೇಳಿದ್ದೆ. ಸೊ ಅವರು ಅವ್ರ ಮನೇಲಿರೋ ಬಳೆ ತಂದು ಕೊಟ್ಟಿದ್ರು, ಅದರೊಳಗಡೆ ಈ ಥರದ್ದಿತ್ತು. ಸದ್ಯ ಒಂದು ಉಪಯೋಗ ಆಯಿತು. ನಾನು ಹೊರಗಡೆ ಹೋಗೋ ಪರಿಸ್ಥಿತಿ ಇರಲಿಲ್ಲ ಸದ್ಯಕ್ಕೆ, ನಾನು ಗಾಡಿ ಓಡ್ಸೋಕೆ ಆಗ್ತಿರ್ಲಿಲ್ಲ, ಇನ್ನೂ 2-3 ದಿನ ರೆಸ್ಟಲ್ಲೇ ಅಲ್ವಾ. ಸೊ ಮನೆಯಿಂದ ಹೊರಗೆ ಕಾಲಿಟ್ಟಿಲ್ಲ ನಾನು, ಆದ್ದರಿಂದ ಇದು ಸಿಕ್ತು.
ಆಮೇಲೆ ಇವಾಗ ನಾಳೆಯ ವಿಡಿಯೋದಲ್ಲಿ ಇದು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾಳೆ ನೋಡ್ಕೊಳ್ಳಿ. ನಾಳೆ ಬೆಳಗ್ಗೆನೇ ಹೊರಡ್ತಾ ಇದ್ದೀನಿ. ಸೊ ಏನು ಕೆಲಸ ಇತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಮುಂದೆ ನೋಡ್ತಾ ಇರ್ತೀರ ನೀವು. ಈ ಸೆಟ್ ರೆಡಿ ಮಾಡಿದ್ದೀನಿ. ಲಾಂಗ್ ಸೆಟ್ ಇದು. ಆ್ಯಕ್ಚುಲಿ ಗೋಲ್ಡು ಸಿಲ್ವರು ಎಲ್ಲ ಮಿಕ್ಸ್ ಅಪ್ಪಲ್ಲಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಲಾಂಗ್ ಸೆಟ್ಟು ಇನ್ನೊಂದಷ್ಟು ರೆಡಿ ಇದೆ, ಬಟ್ ಎಲ್ಲ ಅರ್ಧಬರ್ಧದಲ್ಲಿದೆ. ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ. ಇದೊಂದು ಹೊಸ ಸೆಟ್ ಮಾಡಿದ್ದೀನಿ. ಈ ಥರ ಚೌಕರ್ ಸೆಟ್ ಮಾಡಿದ್ದೀನಿ. ಸೊ ಯಾವುದನ್ನು ಕೈಯಲ್ಲಿ ಹಿಡಿದು ನೀಟಾಗೂ ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ. ಈ ಥರ ಇದೆ ಈ ಸೆಟ್ಟು. ಲಾಂಗ್ ಸೆಟ್ ಇದೆ ಇದು. ಆಮೇಲೆ ಈ ಸೆಟ್ ಇದೆ, ಬಟ್ ಯಾವುದನ್ನು ಹಾಕೊಂಡು ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ಟೈಮ್ ಕೂಡ ಇಲ್ಲ ನನಗೆ. ತುಂಬ ಟೈಮ್ ಆಗಿಬಿಡ್ತೈತೆ. ಇವೆಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಸುಮ್ಮನೆ ಇವಾಗ ಇದೊಂದು ಹಾಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ ನನಗೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸ್ಯಾರಿ ಮೇಲೆ ಹಾಕೊಂಡ್ರೆ ಈ ಸೆಟ್ಟು ಸಖತ್ತಾಗಿ ಕಾಣಿಸುತ್ತೆ. ಸೊ ನನಗೂ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ನೋಡಿ, 2-3 ಥರ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ. ಸೊ ಇನ್ನೊಂದಷ್ಟು ಇದ್ದಾವೆ, ಹಾಕ್ಕೊಂಡು ತೆಗೆದು ತೋರಿಸೋಷ್ಟು ಟೈಮ್ ಆಗ್ತಿಲ್ಲ. ಏನು ಮಾಡೋದು, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನು ಮಾಡೋದು, ಎಡಗೈಲಿ ಹಾಕೊಂಬೇಕು ಇವಾಗ. ಆಗಲ್ಲ ಹಾಕಿ ತೆಗೆದು ತೋರ್ಸೋಕ್ಕೆ. ನೋಡಿ ಈ ಸೆಟ್ ಕೂಡ ಚೆನ್ನಾಗಿದೆ. ಲಾಂಗ್ ಸೆಟ್ಟು ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಈ ಸಾರಿ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇದು ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀನಿ. ಅಯ್ಯೋ, ಇದನ್ನು ತೋರಿಸಿದ್ದೀನಿ ಆಲ್ರೆಡಿ. ಸೊ ಇನ್ನೊಂದು ಅದೇ ಥರ ಇದೆ ನೋಡಿ, ತೋರಿಸ್ತೀನಿ. ಇನ್ನೊಂದು ಸೆಟ್ ಇದೆ, ಅದು ನಾನು ಕ್ಲಾಸಲ್ಲಿ ಮಾಡಿರೋವಂಥದ್ದೇನೆ. ಯಾವುದೂ ತೆಗೆದು ಬಿಚ್ಚು ಹಾಕ್ಕೊಳ್ಳೋಷ್ಟು ಟೈಮ್ ಆಗ್ತಾಯಿಲ್ಲ. ಹಾಗಾಗ್ಬಿಟ್ಟೈತೆ ನನ್ನ ಕೆಲಸಗಳು ಹಂಗಿದ್ದಾವೆ. ಸೊ ಇದು ನೋಡಿ ಲಾಂಗ್ ಸೆಟ್. ಆ್ಯಕ್ಚುಲಿ ನಾನು ಚೂರು ಟೈಟ್ ಮಾಡಬೇಕಾಗಿತ್ತು. ಇಲ್ಲಿ ಹಿಂಗಿರಬೇಕಾಗಿತ್ತು. ಏನು ಮಾಡೋದು, ಟೈಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಲಾಂಗ್ ಸೆಟ್ ಬರುತ್ತೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಸ್ಯಾರಿ ಮೇಲೆ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೊಂದಷ್ಟು ಸೆಟ್ ಇದ್ದಾವೆ. ಸುಮ್ಮನೆ ಹಂಗಂಗೆ ಹಾಕೊಂಡು ಹೋಗ್ತೀನಿ. ಏನು ಮಾಡೋದು, ಹಾಕೊಳ್ಳೋಷ್ಟು ಕೂಡ್ಸೋತಿಲ್ಲ, ತೆಗಿಯೋಷ್ಟು ಕೂಡ್ಸೋತು ಇಲ್ಲ. ಸುಮ್ಮನೆ ಹಂಗೆ ಇದೊಂದು. ಅಯ್ಯಪ್ಪ ದೇವ, ಇದಂತೂ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೈತೆ. ಸ್ಯಾರಿ ಮೇಲೆ ಹಾಕೊಂಡ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಲಾಂಗ್ ಸೆಟ್ ಬರುತ್ತೆ ಇದು. ಎಲ್ಲ ಹೊಸದಾಗಿ ಟ್ರೈ ಮಾಡಿರೋವಂಥದ್ದು. ಎಲ್ಲನೂ ಹೆಂಗಿದೆ, ಹೆಂಗೆ ಬಂದಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ನಂಗೆ ತುಂಬ ಖುಷಿಯಾಗುತ್ತೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಿದಾಗ. ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು ನನಗೆ ಖುಷಿಯಾಗುತ್ತೆ. ಸೊ ಈ ಸೆಟ್ಟು ಅಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇನ್ನೊಂದು 2 ಸೆಟ್ಟು ಹಾಗೆ ತೋರಿಸ್ಬಿಡ್ತೀನಿ. ಇನ್ನೊಂದು ಸೆಟ್ಟು ಸೇಮ್ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಕೃಷ್ಣನ ಸೆಟ್ಟೇನೆ. ಸೊ ಈ ಸೆಟ್ ನೋಡಿ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದರೆ ಬೀಡ್ ಒಂದೇ ಒಂದು ಹಾಕಿದ್ದೀನಿ ಇಲ್ಲಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸೆಟ್ ಇದು. ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 3-4 ಥರ ಬೀಡ್ ಆ್ಯಡ್ ಮಾಡಿದ್ದೀನಿ. ಅಷ್ಟಪಟ್ಟಿ ಮಣಿ ಬೀಡು, ರೌಂಡ್ ಬೀಡು ಮತ್ತು ಇನ್ನೊಂದು ರುದ್ರಾಕ್ಷಿ ಬೀಡು. ಸೊ ಈ ಥರ ಎಲ್ಲ ಆ್ಯಡ್ ಮಾಡಿಬಿಟ್ಟು ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದಷ್ಟು ಸೆಟ್ಸು ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ದೊಡ್ಡ ಸೆಟ್ಟು, ಇದಂತೂ ಇನ್ನೂ ಚೆನ್ನಾಗಿದೆ, ಎಲ್ಲದಕ್ಕಿಂತ ಚೆನ್ನಾಗಿದೆ. ಸೊ ಆ ಸೆಟ್ಸ್ನ ತೋರಿಸ್ತೀನಿ. ಏನು ಬೇಜಾರು ಮಾಡ್ಕೊಬೇಡಿ. ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದೇ ಕೈಯಲ್ಲಿ ಎಲ್ಲ ತೋರಿಸ್ತೀನಿ. ಏನು ಮಾಡೋಕ್ಕಾಗ್ತಾಯಿಲ್ಲ, ಸಿಚುವೇಶನ್ ಹಂಗಿದೆ ನನಗೆ. ಸೊ ಈ ಸೆಟ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮಿ ಪೆಂಡೆಂಟು ನೋಡಿ. ಲಕ್ಷ್ಮಿ ಪೆಂಡೆಂಟು ನೋಡಿ. ಇಲ್ಲೊಂದೇ ತಾವು ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ. ಸೊ ಇದೆಲ್ಲ ಬ್ಲೂ ಕಲರ್ ಹಾಕಿದ್ದೀನಿ. ನಂಬರ್ 5 ದಪ್ಪ ಬೀಡ್ ಬರುತ್ತೆ ಇದು. ಯಾಕೆಂದರೆ ಇದು ಕೂಡ ದಪ್ಪ ಇದೆ. ಪೆಂಡೆಂಟ್ ಕೂಡ ದಪ್ಪ ಇರೋದ್ರಿಂದ ದಪ್ಪ ಬೀಡೇ ಹಾಕಿದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಸಾರಿ ಎಲ್ಲ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ಇನ್ನೊಂದು ಸಲ ತೋರಿಸ್ತೀನಿ. ಅದಂತೂ ಇನ್ನೂ ಇದಾಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ ಕಲರ್. ಎಲ್ಲ ಲಾಂಗ್ ಸೆಟ್ ಬರುತ್ತೆ. ಸೊ ಇದು ನೋಡಿ, ಇಲ್ಲೇ ಒಂಥರ ಕಲರ್, ಇಲ್ಲೇ ಒಂಥರ ಕಲರ್ ಮಾಡಿಬಿಟ್ಟು
ಹೊಸ್ದಾಗಿ ಏನೋ ಒಂದು ಕಂಡು ಹಿಡಿದಿದ್ದೀನಿ. ಇದಂತೂ ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ ನೋಡಿ. ಸಿಲ್ವರ್ ಕಲರ್ಗೆ ಇದು ಪಿಂಕು, ರೆಡ್ ಅಲ್ಲ, ಇದು ಪಿಂಕ್ ಕಲರು, ಪಿಂಕು ಮತ್ತು ಬ್ಲೂ, ಡಾರ್ಕ್ ಬ್ಲೂ ಕಲರ್ನ ಮ್ಯಾಚ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಯ್ಯೋ, ಹಿಂಗೆ ಎಲ್ಲ ಕೆಲಸ ಗುಡ್ಡೆ ಹಾಕೊಂಡು ನೋಡಿ ಎಲ್ಲ ಹೆಂಗೆ ಬಿದ್ದಿದ್ದಾವೆ ಅಂತ. ಸೊ ಇದ್ರ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಸೆಟ್ಟು ಸುಮ್ಮನೆ ಹಿಂಗೆ ಟ್ರೈಯಲ್ಗೆ ಹಾಕೊಂಡು ತೋರಿಸ್ತೀನಿ, ನೋಡೋಣ ಚೆನ್ನಾಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ ನೋಡಿ. ಈ ಸೆಟ್ಟು ಚೋಕರ್ ಸೆಟ್ಟು. ಆ್ಯಕ್ಚುಲಿ ಇನ್ನೊಂದು ಲೇಯರ್ ಬಂದಿದ್ದರೆ ಇಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಬಟ್ ಹೊಸ್ದಾಗಿ ಟ್ರೈ ಮಾಡಿದ್ದು ಅಷ್ಟು ಗೊತ್ತಾಗಿಲ್ಲ, ಅದಕ್ಕೆ ಇಷ್ಟೇ ಮಾಡಿಬಿಟ್ಟಿದ್ದೀನಿ. ಹೆಂಗೆ ಬಂದಿದೆ ಏನು ಕತೆ ಅನ್ನೋದ್ರ ಬಗ್ಗೆ ಹೇಳಿ ನನಗೆ. ಸೊ ಇದನ್ನು ತೆಗೆದ್ಬಿಟ್ಟು ಒಂದು ಲಕ್ಷ್ಮೀ ಪೆಂಡೆಂಟ್ ಲಾಸ್ಟ್ ತೋರಿಸ್ಬಿಡ್ತೀನಿ, ಅದೊಂದು ನೋಡ್ಕೊಬಿಡಿ. ಲಾಸ್ಟು ಸೆಟ್ಟು ಇದೇನೆ. ಆ್ಯಕ್ಚುಲಿ ಇಂಥ ಒಂದು 25-30 ಪೀಸ್ ಮಾಡಿಟ್ಬಿಟ್ಟಿದ್ದೀನಿ. ಥ್ರೆಡ್ದಾದರೆ ಸ್ವಲ್ಪ ಈಸಿ ಅನಿಸುತ್ತೆ, ಬಟ್ ಈ ಸ್ಟೋನ್ ಹಾಕೋದಿದೆಯಲ್ಲ ಇದು ಕಷ್ಟ ಅನ್ನಿಸ್ತು ನನಗೆ. ಗಾಯ ವಾಸಿ ಆಗ್ತಿದೆ, ವಾಸಿಗೆ ಬಂದಿದೆ. ಸದ್ಯ ಎಷ್ಟೋ ಬೆಟರ್ ಆಗಿದ್ದೀನಿ, ಮೊದಲಿಗಿಂತ ಇವಾಗ ಬೆಸ್ಟ್ ಆಗಿದೆ. ಯಾಕಂದರೆ ಈ ನ್ಯೂ ಇಯರ್ಗೆ ಕರೆಕ್ಟಾಗಿ 1 ಮಂತ್ ಆಯಿತು. ಡಿಸೆಂಬರ್ 1 ಬಿದ್ದಿದ್ದು ನಾನು, ಬೀಳ್ಸಿದ್ದನ್ನು ಸ್ಟಿಚ್ ಹಾಕಿದ್ರಲ್ಲ. ಸೊ ಇವಾಗ ಬೆಟರ್ ಆಗಿದೆ ಗಾಯ ನೋಡಿ. ಈ ಥರ ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಇಷ್ಟಪಟ್ಟು ತಗೊಳ್ಳೋವಂಥದ್ದು ಈ ಲಕ್ಷ್ಮೀ ನಾಗರು ಸೆಟ್ನ. ಈ ಲಕ್ಷ್ಮೀ ನಾಗರು ಇದೆಯಲ್ಲ ತುಂಬ ಜನ ಇಷ್ಟಪಟ್ಟು ತಗೋತಾರೆ. ಫಿನಿಶಿಂಗ್ ಎಲ್ಲ ನೋಡಿ ಹೆಂಗಿದೆ, ಎಲ್ಲ ನಾನೇ ಮಾಡಿರೋದು. ಸೊ ಅಪ್ಪ ಗಾಯಕ್ಕೆ ಟಚ್ ಆಗಿಬಿಡ್ತು. ಇದು ನೋಡಿ ಬ್ಯಾಕ್ ಸೈಡು ಗಾಯಕ್ಕೆ ಟಚ್ ಆಗಿಬಿಡ್ತು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಥ ಥ್ರೆಡ್ ಜ್ಯುವೆಲರಿ ತುಂಬ ಅಂದರೆ ಒಂದು 25-30 ಪೀಸ್ ಗಂಟ ಮಾಡಿಟ್ಟಿದ್ದೀನಿ. ಸೊ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ. ಇನ್ನೊಂದಷ್ಟು ಗರುಡ ಸೆಟ್ಟಲ್ಲ, ಅದು ಗಂಡ ಬೇರುಂಡ ಸೆಟ್ಟು. ಸೊ ಒಂದಷ್ಟು ರೆಡಿ ಮಾಡಿದ್ದೀನಿ. ಇನ್ನೂ ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. 6ನೇ ತಾರೀಕು ಒಳಗಡೆ ಮಾಡಬೇಕು. ನಾಳೆನೇ 4ನೇ ತಾರೀಕು. ಸೊ ಇನ್ನೇನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇನ್ನು 2 ದಿನದಲ್ಲಿ ಮಾಡಬೇಕು.